ಒಂದು ಸ್ವಲ್ಪ ಹೆಂಗೆ ಓಡಿಸ್ತೀನಿ ಇಲ್ಲ ತಕೊಂಡು ಬೀಳ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಇವತ್ತು ಯಾವ ವಾರ? ಶನಿವಾರ ಸಂಜೆ 5 ಗಂಟೆ ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಏನಪ್ಪ ಅಂತ ಅಂದರೆ, ನಾನು ದಿ ಗ್ರೇಟ್ ಡ್ರೈವರ್ ಎಲ್ಬೋರ್ಡ್ ಅಷ್ಟು ನನಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ ಗೈಸ್. ಶೇಮ್ ಆಗುತ್ತೆ ನನಗೆ. ಇಷ್ಟು ಉದ್ದ ಕತ್ತೆ ಥರ ಇದ್ದೀನಿ, ಒಂದು ಬೈಕ್ ಓಡ್ಸೋಕ್ಕೆ ಬರಲ್ಲ ಅಂದರೆ ಶೇಮ್ ಆಗುತ್ತೆ. ಎಲ್ಬೋರ್ಡು ಇವಾಗ ನೋಡಿ, ಅಲ್ಲಿರೋ ಸ್ಕೂಟಿನ ತಗೊಂಡು ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ವರ್ಕ್ ಇದೆ. ಏನ್ರಿ ಹಿಂದೆಗಡೆ ಕುತ್ಕೋತೀರಾ? ನಾನು ಓಡಿಸ್ತೀನಿ ಧೈರ್ಯವಾಗಿ. ಬೈಕಲ್ಲಿ ಓಡಿಸ್ತೀನಿ. ನೀನು ಹಿಂದೆಗಡೆ ಕುತ್ಕೊಂಡಿರ್ತೀಯಲ್ಲ, ಓಡಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗೆ ಓಡಿಸ್ತೀನಿ ಇಲ್ಲ ತಗೊಂಡು ಬೀಳ್ತೀನ ಅಂತ ನಮ್ಮ ಮನೆಯವ್ರನ್ನ ರೆಕಾರ್ಡ್ ಮಾಡೋಕೆ ಹೇಳ್ತೀನಿ. ಧೈರ್ಯ ಆಯ್ತಾ ನನ್ನ ಜೊತೆ ಬರೋದಕ್ಕೆ? ಏನು ಮದುವೆ ಆಗೋದಕ್ಕೆ ಧೈರ್ಯ ಮಾಡಿದ್ದೀನಿ, ಹಿಂದೆಗಡೆ ಕುತ್ಕೊಳ್ಳೋಕೆ ಧೈರ್ಯ ಇಲ್ವಾ ಅಂತೆ. ಗೈಸ್ ನೋಡುವ, ನಾಳೆ ಫಂಕ್ಷನ್ ಇದೆ ಅಲ್ವಾ, ಸೊ ಸ್ವಲ್ಪ ಐಬ್ರೋಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸಿಟಿನಲ್ಲಿ ವರ್ಕ್ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಹೋಗೋಣ ಬನ್ನಿ, ಹೆಂಗೆ ಡ್ರೈವ್ ಮಾಡ್ತೀನಿ ಅಂತ ತೋರ್ಸೋಣ. ನನ್ನ ಗಂಡ ಧೈರ್ಯವಾಗಿ ನನ್ನ ಜೊತೆ ಬತ್ತಾವ್ರೆ. ಹೇಳಿದ್ರಲ್ಲ ಮದುವೆ ಆಗೋಕ್ಕೆ ಧೈರ್ಯ ಮಾಡಿದ್ದೀನಿ, ಗಾಡೀಲಿ ಬರೋಕ್ಕೆ ಧೈರ್ಯ ಇಲ್ಲ ಅಂತ. ಬಾಯ್. ಇವತ್ತು ಶನಿವಾರ ಸಂತೆ ಗೈಸ್ ಇಲ್ಲಿ, ಅದಕ್ಕೆ ಇಷ್ಟೊಂದಿದು ತೋರಿಸ್ತೀನಿ ಆಮೇಲೆ ಸಂತೆ. ನೋಡಿ ಗೈಸ್, ಹಳ್ಳಿನಲ್ಲಿ ಬ್ಯೂಟಿ ಪಾರ್ಲರ್ ಹೆಂಗಿರುತ್ತೆ ಅಂತ. ಎಲ್ಲೆಲ್ಲೆಲ್ಲ ಸಂದಿಲೆಲ್ಲ ನುಕ್ಕೊಂಡು ಹೋಗ್ಬೇಕು. ಈ ಅಮ್ಮನ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಕೊಂಬಿಟ್ಟಿದೆ. ಫೈನಲಿ ಪಾರ್ಲರಿಗೆ ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ಅಲ್ಲಿ ಇನ್ನೊಬ್ಬರಿಗೆ ಮಾಡ್ತಾಯಿದ್ರು. ಏನು ಜಸ್ಟ್ ಒಂದು 5-10 ಮಿನಿಟ್ಸ್ ಅಷ್ಟೇ ಅಲ್ವಾ, ಐಬ್ರೋಸ್ಗೆಲ್ಲ ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಅಂತ ಹೇಳಿ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಸುಮ್ಮನೆ ಇಲ್ಲಿರೋ ಅಂಥ ಜುವೆಲ್ಸ್ ಎಲ್ಲನೂ ನೋಡಿಕೊಂಡು. ಅಲ್ಲಿ ನೋಡ್ರಿ, ನೋಡ್ರಿ ಎಷ್ಟು ಚಂದ ಇದೆ ಗುಬ್ಬಚ್ಚಿ. ಇಲ್ಲೋಡ್ರಿ ಹಸಿರು ಎಷ್ಟು ಚೆನ್ನಾಗಿದೆ. ಈ ಥರ ನಮ್ಮ ಬೆಂಗಳೂರಲ್ಲಿ ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ. ಗೈಸ್ ಫೈನಲಿ ಐಬ್ರೋಸ್ ಆಯಿತು. ನೋಡಿ ಚೆನ್ನಾಗಿ ಕಾಣಿಸ್ತಿದ್ಯಾ? ನಾನು ಇದೊಂದೇ ಗೈಸ್ ಮಾಡಿಸೋದು, ಬೇರೆ ಯಾವುದೇ ಮುಖಕ್ಕೆ ವ್ಯಾಕ್ಸಿಂಗು ಏನೇನೇನೇನೋ ಹುಡುಗಿರು ಮಾಡಿಸ್ತಾರಲ್ಲ ಅದು ಯಾವುದೂ ಮಾಡಿಸಲ್ಲ. ಐಬ್ರೋಸ್ ಒಂದು ಮಾಡಿಸ್ತೀನಿ, ಅದು ಇತ್ತೀಚೆಗೆ. ಬಿಕಾಸ್ ನನಗೆ ಅದನ್ನೇ ತಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟು ಮುಗಿಯುತ್ತೆ ಅಂತಂದರೆ ಯಪ್ಪ, ಹೆಂಗೆ ಮಾಡಿಸ್ತಾರೋ ಗೊತ್ತಿಲ್ಲ. ಗರ್ಲ್ಸು ಹೆಂಗೆ ಮಾಡಿಸ್ತಾರೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಏನಾದರೂ ಈ ಥರ ಆರ್ಟಿಫಿಷಿಯಲ್ ಆಗಿ ಮಾಡಿಸ್ಕೊಳ್ಳೇಬೇಕು ಅಲ್ಲಂದರೆ. ಒಂದು ಹೇಳ, ನಮ್ಮ ಬಾಯ್ಸ್ಗೆ ಏನು ಮಾಡ್ಸೋದು ಬೇಡ, ನ್ಯಾಚುರಲ್ ಬ್ಯೂಟಿ ಅವ್ರು ಏನು ಮಾಡಿಸ್ಕೊಳ್ಳಿಲ್ಲ ಅಂತ ಅಂದ್ರೂ ಸಖತ್ತಾಗಿರ್ತಾರೆ. ಹುಡುಗಿರ್ಗೆ ಬೇಗ ಏಜ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಅವರು ಮುಚ್ಚಾಕೋದಕ್ಕೋಸ್ಕರ ಈ ಥರ ಏನೇನೇನೇನೋ ಮಾಡಿಸ್ಕೊತಾ ಇರ್ತಾರೆ. ಅಂದರೆ ನಿಮ್ಮನ್ನು ಒಬ್ಬಳಿದ್ದೀನಿ, ಹೋಗ್ಲಿಲ್ವಾ? ನೋಡಿ ಆಂಟಿದಿರು ವಾಕಿಂಗ್ ಮಾಡ್ತಿದ್ದಾರೆ. ಇನ್ನು ಅಲ್ಲಿಂದ ಬಂದು ಫುಲ್ ತಲೆನೋತಾಯಿತು ಅಂತ ಅಂದ್ಬಿಟ್ಟು ಮಸಾಲೆ ಟೀಗೆ ಅಂತ ಇಟ್ಟಿದ್ದೆ. ಸ್ವಲ್ಪ ಸಕ್ಕರೆ ತಗೊಳ್ಳೋಣ ಅಂತ ಆ ಕಡೆ ತಿರುಗಿದ ತಕ್ಷಣ ಟೀ ಎಲ್ಲ ಚೆಲ್ಲೋಯ್ತು. ಕೋಳಿ ಫಾರ್ಮ್ ಮಾಡೋದಕ್ಕೆ ಎಲ್ಲ ಪ್ರಿಪೇರಿಂಗ್. ಇಲ್ಲಿ ನಮ್ಮ ಟೀ ಪ್ರಿಪೇರಿಂಗು. ಎತ್ಕೊಂಡು ಕುಡೀರಿ, ಆರೋಗುತ್ತೆ. ಎದುರುಕಂಡೆ ಬಿಡ್ತದು. ಮಸಾಲೆ ಟೀ ಗೈಸ್. ಟೀ ಕುಡ್ದಾದ್ಮೇಲೆ ನಮ್ಮ ಅತ್ತೆಯವರು ಮನೇಲಿಲ್ಲ. ನಾಳೆ ಚನ್ನಪಟ್ಟಣ ಫಂಕ್ಷನ್ಗೆ ಅಂತ ಹೇಳಿ ಇವತ್ತೇ ಹೋಗಿದ್ದಾರೆ.
ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಂದು ನುಗ್ಗೆ ಮರ ಇದೆ. ಹೋಗಿ ನುಗ್ಗೆ ಸೊಪ್ಪಿದ್ರೆ ಕಿತ್ಕೊಬಂದು ಉಪ್ಸಾರು ಮಾಡಬೇಕು. ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಬಿಸಿ ಬಿಸಿ ಮಂಡ್ಯ ಸ್ಟೈಲ್ ಉಪ್ಸಾರು, ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಮಂಡ್ಯ ಸ್ಟೈಲ್ ಖಾರ ಹರಿದು ಮುದ್ದೆ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ನುಗ್ಗೆ ಮರ ಇತ್ತಲ್ಲ, ಇಲ್ಲೇ ಹೋಯ್ತಾನೇ ಇದ್ದೀನಿ. ಎಳೆದು ಸಾಕು, ಅಲ್ಲಿ ಇರುತ್ತೆ ನೋಡು. ಇನ್ನೊಂದು ಮರದಲ್ಲಿ ಎತ್ಕೊಂಡ್ರೈತೆ ಬಿಡ. ಒಂದೇ ಇರೋದು ಮರ. ಅಲ್ಲೊಂದು ಐತೆ ಕಣ. ಎಲ್ಲಿ? ಅಲ್ಲೂ ಆಯ್ತಾ? ಹಾಂ, ಅದೆಲ್ಲ ಐತೆ ನಡಿ. ಗೈಸ್ ಇಲ್ಲಿ ನೋಡಿ, ಎಳೆ ನುಗ್ಗೆ ಸೊಪ್ಪು. ಇದ್ರಲ್ಲಿ ಸಾಂಬಾರು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಇಲ್ಲಿ ನೋಡಿ, ರೆಡ್ ಕಲರ್ ಮೆಣಸಿನ್ಕಾಯಿ ನೋಡಿದ್ದೀರಾ? ಅಂದರೆ ಈ ಥರ ಗ್ರೀನ್ ಕಲರ್ ಮೆಣಸಿನ್ಕಾಯಿ ನೋಡಿದ್ದೀರಾ? ಯಾವ ಥರ? ಈ ಥರ. ಯೆಲ್ಲೋ ಕಲರ್ ಮೆಣಸಿನ್ಕಾಯಿ ಯಾರಾದರೂ ನೋಡಿದ್ದೀರಾ? ನೋಡಿದರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಮನೆ ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ, ಕೂಲಾಗಿದೆ. ಆ್ಯಂಡ್ ನಮ್ಮ ಮನೆಯವರು ಅಲ್ಲೂ ನುಗ್ಗೆ ಸೊಪ್ಪಿದೆ ಅಂತ ಹೇಳಿ ಕಿತ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದೆಯಾ? ಏನಾಗೈತೆ? ಸಾಕು ಅಷ್ಟೇನೆ. ಇವಾಗ ಚಿಗುರುತ್ತಾ ಇದೆ ಅದು. ಇವಾಗ ಚಿಗುರುತ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಸಾಕು ಬಿಡ್ರಿ. ಸರಿ, ಅಮ್ಮನ್ ಬಿಟ್ಬಿಟ್ಟು ಹಂಗೆ ಬೇರೆಯವ್ರ ಮನೆಗೆ ಹೋಗಿ ಸೇರ್ಕೊಂತೀಯಲ್ಲ ದಿನ, ಅರ್ಧ ದಿನ ಎಲ್ಲ. ಅಮ್ಮ ಬೇಕು ಅನ್ಸಲ್ವಾ ನಿನ್ಗೆ? ಅನ್ಸಲ್ವಾ ಗುಣ? ಅನ್ಸಲ್ವಪ್ಪ? ಅನ್ಸಲ್ವಾ? ನಾನು ಇಲ್ದೇನೆ ಯಾರ ಮನೇಲಾದ್ರೂ ಇರ್ತಾಳೆ. ಯಾರ ಮನೇಲಾದ್ರೂ ಇದ್ಬಿಡ್ತಾಳೆ. ಯಾರ ಮನೇಲೂ ಅಲ್ಲ. ಅಜ್ಜಿ ಯಾರ ಮನೇಲಿ ಇದ್ದೆ ಗುಣ? ಅಜ್ಜಿ ಹೆಸ್ರೇನು? ಅಜ್ಜಿ ಹೆಸ್ರೇನು? ಎಂಟು. ಪಾರಿ ಪಾರಿ. ಇವಾಗ ಉಪ್ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಈಸಿ, ಎಲ್ರಿಗೂ ಗೊತ್ತಿರುತ್ತೆ. ನೋಡಿ ಇಲ್ಲಿ ನಮ್ಗೆ ಎಷ್ಟು ಬೇಕೋ ಸ್ವಲ್ಪ ಬೇಳೆ ಹೆಚ್ಚಾಗಿ ಹಾಕೊಳ್ಳಿ. ಅಷ್ಟು ಬೇಳೆನ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಟೊಮೊಟೊ ಸೇರಿಸ್ತಿದ್ದೀನಿ. ಟೊಮೊಟೊ ಆಪ್ಷನಲ್ಲೂ ನೀವು ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆ್ಯಂಡ್ ಈಗಷ್ಟೇ ಬಿಡಿಸಿರೋ ಅಂಥ ನುಗ್ಗೆ ಸೊಪ್ಪು, ಇದನ್ನು ಇವಾಗ ಇದ್ರೊಳಗಡೆಗೆ ಹಾಕಬೇಕು. ನುಗ್ಗೆ ಸೊಪ್ಪು ತೊಳೆದಿಲ್ಲ ಅಂತ ಅನ್ಬೇಡಿ. ನುಗ್ಗೆ ಸೊಪ್ಪು ಆ್ಯಕ್ಚುಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದ ನುಗ್ಗೆ ಸೊಪ್ಪು ತೊಳೆಯೋ ಅಂಥ ಅವಶ್ಯಕತೆ ಇಲ್ಲ. ಎಲ್ಲ ಅದೇ ಫ್ರೆಶ್ ಆಗಿದೆ. ಇಷ್ಟೇ ಗೈಸ್. ಇವಾಗ ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ನಮ್ಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಓಡಿಸ್ಬಿಟ್ರೆ ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ಉಪ್ಸಾರು ರೆಡಿ ಆಗುತ್ತೆ. ನೆಕ್ಸ್ಟು ಖಾರ, ಇದಕ್ಕೆ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸಿ. ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಉಪ್ಸಾರು ಖಾರ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಹುರ್ಕೊಳ್ಬೇಕು. ಗೈಸ್ ನೋಡಿ, ಖಾರಕ್ಕೆ ಅಂತ ಹೇಳಿ ಒಣಮೆಣ್ಸಿನ್ಕಾಯಿನ ಈ ರೀತಿ ಹುರ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾನೆ ಇಲ್ಲ, ಹಾಂ ಫೋಕಸ್ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, ಹಾಗೆ ಖಾರಕ್ಕೆ ಅಂತೇಳಿ ಸ್ವಲ್ಪ ಕಾಯಿ, ಸ್ವಲ್ಪ ಆ್ಯಂಡ್ ಉಪ್ಪು, ಇಷ್ಟು ಗಾತ್ರ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಒಂದು 5-6 ಎಲೆ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡಿಲ್ಲ ಅಂದ್ರೂ ಆಗುತ್ತೆ. ಹಾಗೆಯೇ ಒಂದು ಗೆಡ್ಡೆ ಬೆಳ್ಳುಳ್ಳಿ, ದಪ್ಪಾಗಿದ್ರೆ 1 ಗೆಡ್ಡೆ ಹಾಕ್ಕೊಳ್ಳಿ, ಸಣ್ಣಾಗಿದ್ರೆ 2 ಗೆಡ್ಡೆ ಹಾಕ್ಕೊಳ್ಳಿ. ಹಾಗೆ ಮೆಣಸು, ಜೀರಿಗೆ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಮಾಡಿದ್ರೆ ಬಿಸಿ ಬಿಸಿ ಮಂಡ್ಯ ಸ್ಟೈಲ್ ಉಪ್ಸಾರು ಖಾರ ರೆಡಿ ಆಗುತ್ತೆ. ನಾನಿಲ್ಲಿ ಮಾಡಿ ತೋರಿಸ್ತೀನಿ ರೀ. ಎಲ್ಲನೂ ಹಾಕ್ಕೊಂಡು ನೈಸು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ.
ಇಲ್ಲ ನೀನು ಹೇಳ್ಬೇಕು. ಎಸ್ ಗಾಯ್ಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ನ ವ್ಲಾಗ್ ಇದು. ಆ್ಯಕ್ಚುಲಿ ಚನ್ನಪಟ್ಟಣದಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿದ್ವಲ್ಲ, ಸೊ ಅಲ್ಲಿಗೆ ರೆಡಿಯಾಗಿ ಹೋಗ್ತಾ ಇದ್ವಿ. ನಾನು ಈ ರೀತಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೆ ಆ್ಯಂಡ್ ಪಾಪು ಈ ಥರ ರೆಡಿ ಆಗಿದ್ಲು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.